ಶಾಂತಿ 22/3/25 प्रथम मुरली बाप दादा मधुबन। मीठे बच्चे, तुम्हें नशा चाहिए कि हमारा पारलौकिक बाप वंडर ऑफ द वर्ल्ड बनाता, जिसके हम मालिक बनते हैं। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿಮಗೆ ನಶೆ ಇರಬೇಕಾಗಿದೆ. ನಮ್ಮ ಪಾರಲೌಕಿಕ ತಂದೆ ಪ್ರಪಂಚದ ಅದ್ಭುತ ಸ್ವರ್ಗ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ನಾವು ಮಾಲೀಕರು ಆಗ್ತೀವಿ. ಪ್ರಪಂಚದ ಅದ್ಭುತ ಅಲ್ಲ, ಅದ್ಭುತ ಪ್ರಪಂಚನೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮಾಲೀಕರು ಆಗ್ತಾ ಇದ್ದೇವೆ. ಈ ಕಲಿಯುಗ ಪ್ರಪಂಚದಲ್ಲೂ ಸಹ ಅದ್ಭುತಗಳಿದೆ, 7 ವಂಡರ್ಸ್. ಅದನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಅದಕ್ಕೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ನಾವು ಹೋಗಿದ್ದೀವಿ, ನೋಡಿದ್ದೀವಿ ತಾಜ್ ಮಹಲ್, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇಲ್ಲಿ ಪರಮಾತ್ಮ ಸ್ಥಾಪನೆ ಮಾಡುವ ಅದ್ಭುತ ಪ್ರಪಂಚ, ಪ್ರಪಂಚದ ಅದ್ಭುತ, ಅದಕ್ಕೆ ನಾವು ಮಾಲೀಕರಾಗ್ತೀವಿ ಅಂದಾಗ ಬಾಬಾ ಹೇಳ್ತಾರೆ, ನಿಮಗೆ ನಶೆ ಇರಬೇಕಾಗಿದೆ. प्रश्न, बाप के संग से तुम्हें क्या क्या प्राप्तियां होती है? ತಂದೆಯ ಸಂಘದಿಂದ ನಿಮಗೆ ಯಾವ ಯಾವ ಪ್ರಾಪ್ತಿಗಳು ಆಗುತ್ತೆ? ಕೇವಲ ಸಂಘದಿಂದ. बाप के संग से हम मुक्ति जीवन मुक्ति के अधिकारी बन जाते हैं. ತಂದೆಯ ಸಂಘದಿಂದ ನಾವು ಮುಕ್ತಿ ಜೀವನ್ ಮುಕ್ತಿಗೆ अधिकारी ಆಗ್ತೀವಿ. बाप का संग तार देता, पार ले जाता है. बाबा हमें अपना बनाकर आस्तिक और त्रिकालदर्शी बना देते हैं. ತಂದೆಯ ಸಂಘ ನಮ್ಮನ್ನು ತೇಲಿಸುತ್ತೆ. ಈ ಕಲಿಯುಗದ ದಡದಿಂದ ಸತ್ಯುಗದ ದಡವನ್ನು ಮುಟ್ಟಿಸುತ್ತೆ. ಬಾಬಾ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಆಸ್ತಿಕರು ಮತ್ತು ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾರೆ. हम रचता और रचना के आदि मध्य अंत को जान जाते हैं. ಆಸ್ತಿಕರು ಆಗೋದು ಅಂದರೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡ್ಬಿಡ್ತೀವಿ. ಗೀತ್ ಧೀರಜ ಧರ್ಮನ್ವ, ತಾಳ್ಮೆಯಿಂದ ಇರು ಮನುಷ್ಯನೇ. ಓಂ ಶಾಂತಿ. ये कौन कहते हैं? ಇಲ್ಲಿ ಯಾರು ಹೇಳ್ತಾರೆ ತಾಳ್ಮೆಯಿಂದ ಇರಿ ಅಂತ? ಅಲ್ಲಿ ಮನುಷ್ಯರು ಮನುಷ್ಯರಿಗೆ ಹೇಳ್ತಾರೆ. ಆಪ್ತರು, ಮಿತ್ರ ಸಂಬಂಧಿಗಳು ಒಂದು ಕಷ್ಟ ಬಂದಾಗ ಇದೆಷ್ಟು ದಿವಸ ಇರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಯಾರು ಹೇಳ್ತಾರೆ? बच्चों को बाप ही कहते हैं, सब बच्चों को कहना होता है. ಮಕ್ಕಳಿಗೆ ತಂದೆನೇ ಹೇಳ್ತಾರೆ. ಎಲ್ಲ ಮಕ್ಕಳಿಗೂ ಈ ಮಾತು ಹೇಳಬೇಕಾಗಿ ಬರುತ್ತೆ. ಅಲ್ಲಿ ಮನುಷ್ಯ ಒಬ್ಬ ಮನುಷ್ಯನಿಗೋ ಇಬ್ಬರಿಗೋ ಹೇಳ್ಬೋದು. ಇಲ್ಲಿ ತಂದೆ ಎಲ್ಲರಿಗೂ ಹೇಳಬೇಕಾಗಿ ಬರುತ್ತೆ. ಯಾಕೆ? ಕ್ಯೋಂಕಿ ಸಬ್ ದುಃಖಿ ಹೇ, ಎಲ್ಲರೂ ದುಃಖಿಗಳಾಗಿದ್ದಾರೆ. ಅಧೈರ್ಯ ಹೇ, ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ ಆ ದುಃಖದಲ್ಲಿ. ಅದರಿಂದ ಪರಮಾತ್ಮ ಇವಾಗ ಎಲ್ಲರಿಗೂ ಹೇಳಬೇಕಾಗಿ ಬರುತ್ತೆ, ತಾಳ್ಮೆಯಿಂದ ಇರು ಮನುಷ್ಯನೇ. ಬಾಪ್ ಕೋ ಯಾದ್ ಕರ್ತೆ ಹೇ ಕಿ ಆಕರ್, ತಂದೆಯನ್ನು ನೆನಪು ಮಾಡ್ತಾರೆ. ಯಾಕೆ ನೆನಪು ಮಾಡ್ತಾರೆ? ಆಕರ್ ದುಃಖ ಸೆ ಲಿಬರೇಟ್ ಕರೋ, ಸುಖ ಕಾ ರಾಸ್ತಾ ಬತಾವೋ. ಬಂದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಿ ಸುಖದ ರಸ್ತೆಯನ್ನು ತಿಳಿಸಿ. ದುಃಖದಿಂದ ಬಿಡುಗಡೆ ಮಾಡಿಸೋದು ಮಾತ್ರ ಅಲ್ಲ, ಮನುಷ್ಯರು ದುಃಖದಿಂದ ಬಿಡುಗಡೆ ಮಾಡಿಸ್ಬೋದು, ಆದರೆ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ದುಃಖದಿಂದ ಬಿಡಿಸಿ ಸುಖವನ್ನು ಸಹ ಕೊಡ್ತಾರೆ. अब मनुष्यों को उसमें भी खास भारतवासियों को ये याद नहीं है. ಈಗ ಮನುಷ್ಯರಿಗೆ, ಅದರಲ್ಲೂ ಮುಖ್ಯವಾಗಿ ಭಾರತವಾಸಿಗಳಿಗೆ ಇದು ನೆನಪಿಲ್ಲ. ಯಾವುದು ನೆನಪಿಲ್ಲ? हम भारतवासी बहुत सुखी थे.
ನಾವು ಭಾರತವಾಸಿಗಳು ಬಹಳ ಸುಖದಲ್ಲಿದ್ವಿ. ಭಾರತ್ ಪ್ರಾಚೀನ್ ಸೇ ಪ್ರಾಚೀನ್ ಭಾರತ, ಪ್ರಾಚೀನ ಭಾರತ ಹೇಗಿತ್ತು? ಅತ್ಯಂತ ಪ್ರಾಚೀನ ಭಾರತ ಹೇಗಿತ್ತು? ವಂಡರ್ಲ್ಯಾಂಡ್ था, ವಂಡರ್ಲ್ಯಾಂಡ್. ವಂಡರ್ ಆಫ್ ದಿ ವರ್ಲ್ಡ್ कहते हैं ना, ಪ್ರಪಂಚದ ಅದ್ಭುತ ಅಂತ ಹೇಳ್ತಾರಲ್ವಾ. यहाँ माया के राज्य में 7 ವಂಡರ್ಸ್ गाए जाते हैं. ಇಲ್ಲಿ ಮಾಯೆ ರಾಜ್ಯದಲ್ಲಿ 7 ವಂಡರ್ಸ್ ಅಂತ ಗಾಯನ ಇದೆ. ಓ ಹೇ ಸ್ಥೂಲ್ ವರ್ಡ್ಸ್, ಅದಾಗಿದೆ ಏನು, ಸ್ಥೂಲ ಕಟ್ಟಡಗಳು ಅಲ್ವಾ. बाप समझाते हैं कि माया के ವಂಡರ್ से जिसमें ದುಃಖ है. ತಂದೆ ತಿಳಿಸ್ತಾರೆ, ಇದು ಮಾಯೆಯ ವಂಡರ್ಸು, ಯಾವುದರಲ್ಲಿ ದುಃಖ ಇದೆ. ರಾಮ್ ಬಾಪ್ ಕಾ ವಂಡರ್ ಹೇ, ರಾಮ ತಂದೆಯ ವಂಡರ್ ಆಗಿದೆ ಸ್ವರ್ಗ. ವಹಿ ವಂಡರ್ ಆಫ್ ವರ್ಲ್ಡ್ ಹೇ, ಅದೇ ಪ್ರಪಂಚದ ಅದ್ಭುತ ಪ್ರಪಂಚ. ಭಾರತ ಸ್ವರ್ಗತ ಹೀರೆ ಜೈಸಾತ, ಹೇಗಿತ್ತು ಆ ಅದ್ಭುತ ಪ್ರಪಂಚ? ಸ್ವರ್ಗ ಆಗಿತ್ತು ಅಲ್ವಾ, ವಜ್ರದ ಸಮಾನ ಇತ್ತು. ವಹಾ ದೇವಿ ದೇವತಾವಂಕ ರಾಜ್ಯತ, ಅಲ್ಲಿ ಇದ್ದವರು ಯಾರು? ದೇವಿ ದೇವತೆಗಳ ರಾಜ್ಯ ಇತ್ತು. ಈ ಭಾರತವಾಸಿ ಸಬ್ಬು ಭೂಲ್ ಗಯೇ ಹೇ, ಇದು ಭಾರತವಾಸಿಗಳು ಎಲ್ಲ ಮಾತು ಮರೆತೋಗಿದ್ದಾರೆ. ಬಲ್ ದೇವತಾओं के आगे माथा टेकते पूजा करते हैं, परंतु जिसकी पूजा करते हैं उनकी बायोग्राफी को जानना चाहिए ना. ಬಲೆ ದೇವತೆಗಳ ಮುಂದೆ ತಲೆ ಬಗ್ಗಿಸ್ತಾರೆ, ಪೂಜೆ ಮಾಡ್ತಾರೆ. ಆದರೆ ಯಾರು ಪೂಜೆ ಮಾಡ್ತಾರೆ ಅವ್ರದ್ದು ಜೀವನ ಚರಿತ್ರೆ ತಿಳ್ಕೊಳ್ಬೇಕಾಗಿದೆ ಅಲ್ವಾ. ये बेहद का बाप बेट समझाते हैं, यहाँ तुम आए हो. ಇದು ಬೇಹದ್ದಿನ ತಂದೆ ಕುಳಿತು ತಿಳಿಸ್ತಾರೆ, ಇಲ್ಲಿ ನೀವು ಬಂದಿದ್ದೀರಿ. ಎಲ್ಲಿಗೆ ಬಂದಿದ್ದೀವಿ? ಪಾರಲೌಕಿಕ ಬಾಪ್ಗೆ ಪಾಸ್, ಪಾರಲೌಕಿಕ ತಂದೆಯ ಬಳಿಗೆ ಬಂದಿದ್ದೀವಿ. ಪಾರಲೌಕಿಕ ಬಾಪ್ ಹೈ, ಪಾರಲೌಕಿಕ ತಂದೆ ಆಗಿದ್ದಾರೆ, ಪಾರಲೌಕಿಕ ತಂದೆ ಆಗಿದ್ದಾರೆ. ಸ್ವರ್ಗ ಸ್ಥಾಪನ್ ಕರ್ನೆ ವಾಲಾ. ये कार्य कोई मनुष्य नहीं कर सकते. ಬಾಬಾ ಹೇಳ್ತಾರೆ, ಈ ಕಾರ್ಯ ಸ್ವರ್ಗ ಸ್ಥಾಪನೆ ಮಾಡೋದು ಕೇವಲ ಸುಖ ಇರುವಂತಹ ಸ್ಥಾನ, ಇದು ಮನುಷ್ಯರು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ಕೋ ಬ್ರಹ್ಮ ಕೋ ಭಿ ಬಾಪ್ ಕಹತೆ ಹೇ, ಇವರಿಗೆ ಬ್ರಹ್ಮನಿಗೂ ಸಹ ತಂದೆ ಹೇಳ್ತಾರೆ. ಏನ್ ಹೇಳ್ತಾರೆ? ಹೇ ಕೃಷ್ಣ ಕಿ ಆತ್ಮ, ತುಮ್ ಅಪ್ನೆ ಜನ್ಮೋ ಕೋ ನಹೀ ಜಾನ್ತೆ ಹೋ. ಹೇ ಕೃಷ್ಣನ ಆತ್ಮ, ನಿನ್ನ ಜನ್ಮಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಈ ಅರ್ಜುನ, ನಿನ್ನ ಜನ್ಮಗಳ ಬಗ್ಗೆ ನಿನಗೆ ಗೊತ್ತಿಲ್ಲ, ನಾನು ತಿಳಿಸ್ತೀನಿ. तुम श्री कृष्ण थे सतो प्रधान थे, फिर 84 जन्म लेते, अभी तमो प्रधान बने हो, भिन्न भिन्न नाम तुम्हारे पड़े हैं. ಬಾಬಾ ಹೇಳ್ತಾರೆ, ನೀ ಶ್ರೀಕೃಷ್ಣ ಆಗಿದ್ದೆ, ಸತೋ ಪ್ರಧಾನ ಆಗಿದ್ದೆ, 84 ಜನ್ಮ ಪಡೀತಾ ಈಗ ನೀನು ತಮೋ ಪ್ರಧಾನ ಆಗಿದ್ದೀಯ. ಭಿನ್ನ ಭಿನ್ನ ಹೆಸರುಗಳು, 84 ಜನ್ಮದಲ್ಲಿ ಭಿನ್ನ ಭಿನ್ನ ಹೆಸರುಗಳು ಬಂದಿವೆ. ಕೃಷ್ಣನಿಗೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಹೆಸರುಗಳಿದೆ? ಗೋವಿಂದ, ಗೋಪಾಲ, ಮಾಧವ, ಅಚ್ಯುತ, ಕೇಶವ ಅಲ್ವ. ಅಭಿ ತುಮಾರ ನಾಮ್ ಬ್ರಹ್ಮ ರಖಾ ಹೈ, ಈಗ ನಾನು ನಿನಗೆ ಬ್ರಹ್ಮ ಅಂತ ಹೆಸರಿಟ್ಟಿದ್ದೀನಿ. ಬ್ರಹ್ಮ ಸೋ ವಿಷ್ಣು ವ ಶ್ರೀಕೃಷ್ಣ ಬನೇಗ, ಬ್ರಹ್ಮನಿಂದ ವಿಷ್ಣು, ಶ್ರೀಕೃಷ್ಣನಿಂದ ವಿಷ್ಣು ಅಲ್ವಾ. ಬಾತ್ ಏಕಿ ಹೈ, ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಬ್ರಹ್ಮನಿಂದ ವಿಷ್ಣು ಆಗೋದು, ವಿಷ್ಣುವಿನಿಂದ ಬ್ರಹ್ಮ ಆಗೋದು ಒಂದೇ ಮಾತು. ಬ್ರಹ್ಮನಿಂದ ವಿಷ್ಣು ಆಗೋದು 1 ಸೆಕೆಂಡ್, ವಿಷ್ಣುವಿನಿಂದ ಬ್ರಹ್ಮ ಆಗೋದು 5000 ವರ್ಷ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ್ ಸೋ ಫಿರ್ ದೇವತಾ ಬಂತೆ. ಅದೇ ರೀತಿ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಂದ ದೇವತೆಗಳು
ಆಗ್ತಾರೆ. फिर वही देवी देवता फिर ಶೂದ್ರ बनते हैं. ನಂತರ ಅದೇ ದೇವಿ ದೇವತೆಗಳು ಶೂದ್ರರು ಆಗ್ತಾರೆ. ಅಭಿ ತುಮ್ ಈಗ ನೀವು ಬ್ರಾಹ್ಮಣ್ ಬನಿ ಹೋ. ಈಗ ಬ್ರಾಹ್ಮಣರಿಗೆ ಅಭಿ ಬಾಪ್ ಬೈಟ್ ತುಮ್ ಬಚ್ಚೋಂ ಕೋ ಸಮझाते हैं. ಈಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ. ಏ ಹೇ ಭಗವಾನ್ ವಾಚ, ಇದೇ ಭಗವಾನ್ ವಾಚ. ಗೀತೆಯಲ್ಲಿರೋದು ಭಗವಾನ್ ವಾಚ ಅಲ್ಲ, ಇದೇ ಭಗವಾನ್ ವಾಚ. ಯಾವುದು ನಮ್ಮ ಮುಂದೆ ಕುಳಿತು ಡೈರೆಕ್ಟ್ ವರ್ಷನ್ಸ್ ಗೀತಾ ಜ್ಞಾನ ತಿಳಿಸ್ತಾ ಇದ್ದಾರೆ. ಇದೇ ಭಗವಾನ್ ವಾಚ. ತುಮ್ ತೋ ಹೋ ಗಯೇ, ನೀವಾಗಿದ್ದೀರಿ, ನಾವಾಗಿದ್ದೀರಿ. ಸ್ಟೂಡೆಂಟ್, ಇವಾಗ ಯಾವ ರೂಪದಲ್ಲಿ ಕುಳಿತಿದ್ದೀವಿ? ಸ್ಟೂಡೆಂಟ್. तो तुमको कितनी खुशी होनी चाहिए, ನಿಮಗೆ ಎಷ್ಟು ಖುಷಿ ಇರಬೇಕಾಗಿದೆ. ಪರಂತು ಖುಷಿ रहती नहीं है, ಸದಾ ಖುಷಿ ಇರೋದಿಲ್ಲ. ಧನವಾನ್ ಧನ್ ಕೆ ನಶೆ ಮೇ ಬಹುತ್ ಖುಷ್ रहते हैं ना. ಹಣವಂತರು ಹಣದ ನಶೆಯಲ್ಲಿ ಬಹಳ ಖುಷಿಯಲ್ಲಿ ಇರ್ತಾರೆ. ಆವಾಗ ಖುಷಿ ಮಾಯ ಆಗೋಗುತ್ತೆ ಅವರಿಗೆ, ಹಣವಂತರಿಗೆ ಹಣದ ಖುಷಿ. यहाँ भगवान के बच्चे बने हो तो भी इतना ಖುಷಿ नहीं रहते. ಇಲ್ಲಿ ಭಗವಂತನಿಗೆ ಮಕ್ಕಳಾಗಿದ್ರೂ ಸಹ ಇಷ್ಟೊಂದು ಖುಷಿ ಇರೋದಿಲ್ಲ. ಸಮಸ್ಯೆ ನಹಿ, ಯಾಕೆ ಖುಷಿ ಇರೋದಿಲ್ಲ? ತಿಳ್ಕೊಳ್ಳೋದಿಲ್ಲ. ಯಾಕೆ? ಪತ್ತರ ಬುದ್ಧಿ ಏನಾ, ಇನ್ನು ಪೂರ್ತಿ ಪಾರಸ್ ಬುದ್ಧಿ ಆಗಿಲ್ಲ ಅಲ್ವಾ. तकदीर में नहीं है तो ज्ञान की धारणा कर नहीं सकते. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಜ್ಞಾನದ ಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ. अब तुमको बाप मंदिर लायक बना रहे हैं. ಈಗ ತಂದೆ ನಿಮ್ಮನ್ನ ಮಂದಿರಕ್ಕೆ ಲಾಯಕ್ ಮಾಡ್ತಾ ಇದ್ದಾರೆ, ದೇವತೆ ಮಾಡ್ತಾ ಇದ್ದಾರೆ. ಪರಂತು ಮಾಯಾ का संग भी कम नहीं, ಮಾಯೆ ಸಂಘನೂ ಕಡಿಮೆ ಇಲ್ಲ. ಗಾಯ हुआ है, ಸಂಘದ ಬಗ್ಗೆ ಗಾಯನ ಮಾಡಲಾಗಿದೆ. ಸಂಘ ತಾರೆ ಕುಸಂಗ ಬೋರೆ. ಸಂಘ ಒಳ್ಳೆ ಸಂಘ ತೇಲಿಸುತ್ತೆ, ಕೆಟ್ಟ ಸಂಘ ಮುಳುಗಿಸುತ್ತೆ. ಬಾಪ್ಕ ಸಂಘ, ತಂದೆಯ ಸಂಘ ಏನು ಹೇಳಿದ್ರು ಕ್ವಶನ್ ಅಂಡ್ ಆನ್ಸರ್ ಅಲ್ಲಿ, ತುಮಕು ಮುಕ್ತಿ ಜೀವನ್ ಮುಕ್ತಿ ಮೇ ಲೇ ಜಾತಾ ಹೈ, ನಿಮ್ಮನ್ನು ಮುಕ್ತಿ ಜೀವನ್ ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ. फिर रावण का संग तुमको दुर्गति में ले जाता है. ರಾವಣನ ಸಂಘ ದುರ್ಗತಿಗೆ ಕರ್ಕೊಂಡು ಹೋಗುತ್ತೆ. ರಾವಣನ ಸಂಘ ಅಂದ್ರೆ ಯಾರಾದ್ರೂ ಆ ಥರ ಒಬ್ಬ ಮನುಷ್ಯ ಇದ್ದಾನೆ, ಅವನ ಫ್ರೆಂಡ್ ಮಾಡ್ಕೊಂಡು ಅವನ ಜೊತೆಲಿ ಇರ್ತೀವ. 5 ವಿಕಾರೋं का संग हो जाता है ना, 5 ವಿಕಾರಗಳ ಸಂಘ ಆಗೋಗುತ್ತಲ್ವ. ಭಕ್ತಿ में नाम कहते हैं ಸತ್ಸಂಗ, ಪರಂತು ಭಕ್ತಿಯಲ್ಲಿ ಹೇಳ್ತಾರೆ ಸತ್ಸಂಗ ಅಂತ, ಹೆಸರು ಸತ್ಸಂಗ. ಆದರೆ ಸೀಡಿ ತೋ ನೀಚೆ ಉತರ್ತೆ ಇರತ್ತೆ. ಒಂದೊಂದು ಜನ್ಮದಲ್ಲಿ ಏನು ಮೆಟ್ಲು ಕೆಳಕ್ಕೆ ಇಳಿತೀವಿ. सीढ़ी से कोई धक्का खाएगा तो जरूर नीचे ही गिरेगा ना. ಮೆಟ್ಲಿಂದ ಯಾರಾದರೂ ಪೆಟ್ಟು ತಿಂದ್ರು, ಮೆಟ್ಲು ಹತ್ತವಾಗ್ಲೂ ಇಳಿಯೋವಾಗ್ಲೂ ಪೆಟ್ಟು ತಿಂದ್ರು ಅಂದ್ರೆ ಎಲ್ಲಿ ಬೀಳ್ತಾರೆ? ಕೊನೆಗೆ ನೆಲಕ್ಕೆ ಬಂದು ಬೀಳ್ತಾರೆ. ಸರ್ವಕ ಸದ್ಗತಿ ದಾತ ಏಕ್ ಬಾಪಿ ಹೈ. ಎಲ್ಲರೂ ದುರ್ಗತಿಗೆ ಬರ್ತಾರೆ, ತಮೋ ಪ್ರಧಾನ ಆಗ್ತಾರೆ. ಸರ್ವರ ಸದ್ಗತಿ ದಾತ ತಂದೆ, ಸದಾ ತಂದೆ ಒಬ್ಬರೇ ಆಗಿದ್ದಾರೆ. कोई भी होंगे ಭಗವಾನ್ ಕಾ ಇಶಾರಾ ऊपर में करेंगे. ಯಾರೇ ಆಗಲಿ ಭಗವಂತ ಅಂತ ಹೇಳಿದಾಗ ಸನ್ನೆ ಎಲ್ಲಿ ತೋರಿಸ್ತಾರೆ? ಕಣ್ಣು ಮೇಲೆ ತೋರಿಸ್ತಾರೆ, ಕೈ ಮೇಲೆ ತೋರಿಸ್ತಾರೆ. अब बाप बिगर बच्चों को परिचय कौन दे. ಇವಾಗ ತಂದೆ ವಿನಃ ಮಕ್ಕಳಿಗೆ ಅವರ ಪರಿಚಯ ಯಾರು ಕೊಡೋದು? ಬಾಪ್ ही बच्चों को अपना परिचय देते हैं. ತಂದೆನೇ ಮಕ್ಕಳಿಗೆ ತನ್ನ ಪರಿಚಯ ಕೊಡ್ತಾರೆ. ಲೌಕಿಕದಲ್ಲಿ ಹೇಳ್ತಾರಲ್ವಾ, ನನ್ನ ಹೆಸರು ಹೇಳು ಅಂತಾರೆ. ಪರಿಚಯ
ಕೊಡ್ತಾರೆ. ಮತ್ತು ನಿಮ್ಮಪ್ಪ ಯಾರು ಹೇಳು, इंजीनियर उनको अपना बनाए सृष्टि के आदि मध्य अंत का ನಾಲೆಜ್ देते हैं. ಅವರನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತಾರೆ. ತನ್ನ ಪರಿಚಯನೂ ಕೊಡ್ತಾರೆ, ತನ್ನವರನ್ನಾಗಿ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡ್ತಾರೆ. ಬಾಪ್ कहते हैं मैं आकर तुमको ತನ್ನ ಪರಿಚಯ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡ್ತಾರೆ. ಅಂದರೆ ಯಾರನ್ನಾಗಿ ಮಾಡ್ತಾರೆ? तुमको आस्तिक भी बनाता हूँ, त्रिकालदर्शी भी बनाता हूँ. ರಚಯಿತ, ರಚನೆ, ಜ್ಞಾನ ಕೊಟ್ಟು ಆಸ್ತಿಯನ್ನು ಪಡ್ಕೊಳ್ಳುವಂತಹ ಆಸ್ತಿಕರನ್ನಾಗಿ ಮಾಡ್ತೇನೆ. ಸೃಷ್ಟಿ ಆದಿ ಮಧ್ಯಾಂತ್ಯ ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತೇನೆ. ये ಡ್ರಾಮಾ है, ये कोई साधु संत अभी नहीं जानते. ಇದು ಒಂದು ಡ್ರಾಮಾ ಆಗಿದೆ, ಸೃಷ್ಟಿ ನಾಟಕ ಹೇಳ್ತಾರೆ ಬಾಯಲ್ಲಿ, ಆದರೆ ಅದರ ಬಗ್ಗೆ ಸಾಧು ಸಂತರಿಗೆ ಯಾರಿಗೂ ಗೊತ್ತಿಲ್ಲ ಹೇಗೆ ಈ ಡ್ರಾಮಾ ನಡೆಯುತ್ತೆ. वो होते हैं अध का ड्रामा, ये है ಬೇಹದ್ का. ಪ್ರಪಂಚದ ಡ್ರಾಮಾಗಳು ಎಷ್ಟು ಸಮಯ ನಡೆಯುತ್ತೆ? ಹೆಚ್ಚು ಅಂದರೆ 3 ಗಂಟೆ 4 ಗಂಟೆ. ಇದು ಬೇಹದ್ದಿನ ಡ್ರಾಮಾ ಎಷ್ಟು ಸಮಯದ್ದು? 5000 ವರ್ಷದ್ದು. इस बेहद के ड्रामा में हम सुख भी बहुत देखते हैं, ದುಃಖ भी बहुत देखते हैं. ಈ ಬೇಹದ್ದಿನ ಡ್ರಾಮಾದಲ್ಲಿ ನಾವು ಬಹಳ ಸುಖವನ್ನು ನೋಡ್ತೀವಿ, ಬಹಳ ದುಃಖವನ್ನು ನೋಡ್ತೀವಿ. ಅರ್ಧಕಲ್ಪ ಸುಖ, ಅರ್ಧಕಲ್ಪ ದುಃಖ. ದುಃಖದಲ್ಲಿ ಬರುವಂಥವರು ಅರ್ಧಕಲ್ಪನೂ ಬರುವುದಿಲ್ಲ, ಮಧ್ಯದಲ್ಲಿ ಬರುವರು, ಕೊನೆಯಲ್ಲಿ ಬರುವರು ಇದ್ದಾರೆ. ನಮ್ಮದು ಪೂರ್ತಿ ಸುಖ, ಪೂರ್ತಿ ದುಃಖ. ಈ ಡ್ರಾಮಾ में कृष्ण और क्रिश्चियन का भी हिसाब किताब है. ಈ ಡ್ರಾಮಾದಲ್ಲಿ ಕೃಷ್ಣಂದು ಕ್ರಿಶ್ಚಿಯನ್ಸ್ದು ಸಹ ಏನಿದೆ, ಹೇಗೆ ಲೆಕ್ಕಾಚಾರ ಇದೆ. ಉನ್ಹೋನೆ ಭಾರತ್ ಕೋ ಲಡಾಯಿ ರಾಜ ಇಲ್ಲಿ ಬಂದರು, ಪ್ರವೇಶ ಮಾಡಿದ್ರು, ಒಳಗೆ ತಂದಿಟ್ರು, ಆಮೇಲೆ ಕಿತ್ಕೊಂಡ್ರು ರಾಜ್ಯ. ಅಭಿ ತುಮ್ ಲಡ್ತೆ ನಹಿ ಹೋ, ಈಗ ನೀವು ಅವರೊಂದಿಗೆ ಯುದ್ಧ ಮಾಡೋದಿಲ್ಲ, ವಾಪಸ್ ತಗೊಳ್ಳೋದಕ್ಕೆ. ये आपस में लड़ते हैं, राजा ये तुमको मिल जाती है. ಅವರೇ ಪರಸ್ಪರ ಯುದ್ಧ ಮಾಡುತ್ತಾರೆ, ನಮಗೆ ರಾಜ್ಯ ಸಿಗುತ್ತೆ. ಈ ಡ್ರಾಮಾ ಮೇ ನೋಂದ್ है, ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ये बातें कोई भी जानते नहीं है, ಈ ಮಾತು ಯಾರಿಗೂ ಗೊತ್ತಿಲ್ಲ. ಯಾವ ಮಾತು? ಕೃಷ್ಣನಿಗೂ ಮತ್ತು ಕ್ರಿಶ್ಚಿಯನ್ಸ್ಗೂ ಹೇಗೆ ಲೆಕ್ಕಾಚಾರ ಇದೆ. ज्ञान देने वाला ज्ञान का सागर एक ही बाप है, जो सर्व की सद्गति करते हैं. ಜ್ಞಾನ ಕೊಡುವಂತಹ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ, ಯಾರು ಸರ್ವರ ಸದ್ಗತಿ ಮಾಡ್ತಾರೆ. ಭಾರತ್ ಮೇ ದೇವಿ ದೇವತಾओं का राज्य था, तो ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಆಗ ಸದ್ಗತಿ ಥಿ. ಬಾಕಿ ಸಬ್ ಆತ್ಮಾಯೇ, ಬಾಕಿ ಮಿಕ್ಕ ಎಲ್ಲ ಆತ್ಮಗಳು ಎಲ್ಲಿದ್ದರು? ಮುಕ್ತಿಧಾಮ್ ಮೇ ಥಿ. ದುರ್ಗತಿಯಲ್ಲಿರಲಿಲ್ಲ, ಅವ್ರಿಗೂ ಅದೊಂದು ಸದ್ಗತಿ, ಮುಕ್ತಿಧಾಮದಲ್ಲಿ ಗತಿ ಅಲ್ವಾ. ಭಗವಂತ ಬಂದಾಗ ಎಲ್ಲರಿಗೂ ಗತಿ ಕಾಣಿಸ್ತಾರೆ, ಹೇಳ್ತಾರಲ್ವ, ನಿಮಗೂ ಒಂದು ಗತಿ ತೋರಿಸ್ಬಿಡ್ತೀನಿ ಅಂತ. ಭಾರತ ಸೋನೆ ಕಾತ ತುಮ್ ಹಿ ರಾಜ್ಯ ಕರ್ತೇವೆ. ಭಾರತ ಚಿನ್ನದ ಭಾರತ ಆಗಿತ್ತು, ನೀವೇ ರಾಜ್ಯ ಮಾಡ್ತಾ ಇದ್ರಿ. सतयुग में सूर्यवंशी राज्य था, अभी तुम सत्यनारायण की कथा सुनते हो. ಸತ್ಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಇತ್ತು, ಈಗ ನೀವು ಸತ್ಯನಾರಾಯಣನ ಕತೆ ಕೇಳ್ತೀರಿ. ಯಾವುದು ಸತ್ಯನಾರಾಯಣ ಕತೆ? ಇದು ಸತ್ಯನಾರಾಯಣ ಕತೆ. ನರಸೆ ನಾರಾಯಣ್ ಬನ್ನೆ ಕಿ ಯೇ ಕಥಾ ಹೇ. ನರನಿಂದ ನಾರಾಯಣ ಆಗುವ ಕತೆ ಇದಾಗಿದೆ. ये भी बड़े अक्षर में लिख दो, ಇದು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೀರಿ. ಸಚ್ಚಿ ಗೀತಾ ಸೆ ಭಾರತ್ ಸಚ್ಖಂಡ್ ವರ್ತಪೌಂಡ್ ಬಂತಾ ಹೇ. ಈ ಸತ್ಯವಾದ ಗೀತೆಯಿಂದ, ಈ ಸತ್ಯನಾರಾಯಣ ಕಥೆಯಿಂದ ಭಾರತ ಸತ್ಯಖಂಡ
ವರ್ತ್ ಪೌಂಡ್ ಆಗುತ್ತೆ, वैल्यूबल भारत आगते। बाप आकर सच्ची गीता सुनाते हैं, सहज राजयोग सिखलाते हैं तो ತಂದೆ ಬಂದು ಸತ್ಯ ಗೀತೆಯನ್ನು ತಿಳಿಸ್ತಾರೆ, ಸಹಜ ರಾಜಯೋಗ ಕಲಿಸ್ತಾರೆ ಅಂದಾಗ ಏನಾಗ್ತೀವಿ, ವರ್ತ್ ಪೌಂಡ್ ಬನ್ ಜಾತೆ ಹೇ, ಅಷ್ಟು ವ್ಯಾಲ್ಯೂಬಲ್ ಆಗ್ಬಿಡ್ತೀವಿ, ವರ್ತ್ ಪೌಂಡ್ ಆಗ್ಬಿಡ್ತೀವಿ। बाबा टोटके तो बहुत समझाते हैं, परंतु बच्चे देह अभिमान के कारण भूल जाते हैं। बाबा ಎಷ್ಟು ಉದಾಹರಣೆಗಳನ್ನು ಕೊಡ್ತಾರೆ, ಎಷ್ಟು ಮಾತುಗಳನ್ನು ತಿಳಿಸ್ತಾರೆ, ಆದರೆ ಮಕ್ಕಳು ದೇಹಾಭಿಮಾನ ಇರುವ ಕಾರಣ ಮರ್ತೋಗ್ತಾರೆ। ಎಷ್ಟು ಪಾಯಿಂಟ್ಸ್ ತಿಳಿಸ್ತಾರೆ, ಆದರೆ ದೇಹಾಭಿಮಾನ ಇರುವ ಕಾರಣ ಮಕ್ಕಳು ಮರ್ತು ಹೋಗ್ತೀವಿ। ದೇಹಿ ಅಭಿಮಾನಿ ಬನೆ ತೋ ಆತ್ಮಾಭಿಮಾನಿ ಆದ್ವಿ ಅಂದಾಗ धारणा भी हो, धारणेनೂ आगुत्ते। देह अभिमान के कारण धारणा होती नहीं, देह अभिमानद कारण धारणे आगोदिल्ल। बाप समझाते हैं, मैं थोड़े ही कहता हूँ कि बाबा ಹೇಳ್ತಾರೆ, ನಾನೇನಾದರೂ ನಿಮಗೆ ಹೇಳ್ತೀನಾ, ಹೇಳಿದ್ದೀನಾ ಯಾವ ಮಾತು, मैं सर्वव्यापी हूँ। ಯಾವತ್ತಾದರೂ ಯಾರಿಗಾದರೂ ನಾನು ಹೇಳಿದ್ದೀನ ನಾನು ಸರ್ವವ್ಯಾಪಿ ಅಂತ? मुझे तो कहते भी हो तुम माता पिता, तो इसका अर्थ क्या, ನನಗೆ ಮಹಿಮೆ ಮಾಡ್ತೀರಾ, ನೀವೇ ತಾಯಿ ತಂದೆ ಅಂತ, ಇದರ ಅರ್ಥ ಏನು? तुम्हारी कृपा से सुख गनेरे, अभी तो दुख है। तुम माता पिता, तुम्हारी कृपा से सुख गनेರಿ ಅಂತ ಗಾಯನ ಇದೆ ಅಲ್ವಾ? ಬಾಬಾ ಹೇಳ್ತಾರೆ, ಈಗ ಅಪಾರ ದುಃಖ ಇದೆ। ये गायन किस समय का है ये भी समझते नहीं। ಈ ಗಾಯನ ಯಾವ ಸಮಯದ್ದು, ಯಾವಾಗ ಬಂದು ಅಪಾರ ಕೃಪೆ ತೋರಿಸ್ತಾರೆ, ಸುಖ ಗಣೀರೆ ಕೊಡ್ತಾರೆ, ये भी समझते नहीं, ಇದು ಗೊತ್ತಿಲ್ಲ। जैसे पक्षी चू चू करते हैं अर्थ कुछ नहीं, वैसे ये भी चू चू करते रहते अर्थ कुछ नहीं। ಹೇಗೆ ಪಕ್ಷಿಗಳು ಶಬ್ದ ಮಾಡುತ್ತೆ, ಒಂದೊಂದು ಪಕ್ಷಿ ಒಂದೊಂದು ರೀತಿ ಶಬ್ದ ಮಾಡುತ್ತೆ, ಚೂ ಚೂ ಅಂತಾರೆ ಬಾಬಾ, ಅದೇ ರೀತಿ ನೀವು ಈ ಮಾತುಗಳನ್ನು ಹೇಳ್ತೀರಿ, ಆ ಪಕ್ಷಿಯ ಚೂಚೂಗೆ ಏನಾದರೂ ಅರ್ಥ ಇದೆಯಾ? ಅದೇ ರೀತಿ ನೀವು ಹೇಳುವ ಮಾತುಗಳಿಗೆ ಅರ್ಥ ಇಲ್ಲ, ನಿಮಗೆ ಗೊತ್ತಿಲ್ಲ। तुम माता पिता हम बालक तेरे, तुम्हारी कृपा से सुख गनेरे, ಅರ್ಥ ಇಲ್ದಿರ ಹಾಡ್ತೀವಿ। ಬಾಪ್ ಬೇಟ್ ಸಮझाते हैं ये सब है, ತಂದೆ ಕುಳಿತು ತಿಳಿಸ್ತಾರೆ, ಇದೆಲ್ಲವೂ ಆಗಿದೆ ಅನ್ರೈಟಿಯಸ್। ಕಿಸ್ನೆ ಅನ್ರೈಟಿಯಸ್ ಬನಾಯ, ಯಾರು ಎಲ್ಲವನ್ನು ಅನ್ರೈಟಿಯಸ್ ಮಾಡಿದ್ದು? ಪ್ರತಿಯೊಬ್ಬ ಮನುಷ್ಯನನ್ನು, ಪ್ರಪಂಚವನ್ನು ಜೂಟಿ ಮಾಯ ಜೂಟಿ ಕಾಯ ಯಾರು ಮಾಡಿದ್ದು? ರಾವಣನೆ। ಭಾರತ್ ಸಚ್ ಕಂಡತಾ ತೋ सब सच बोलते थे, चोरी ठगी आदि कुछ भी नहीं था। ಭಾರತ ಸತ್ಯಖಂಡವಾಗಿತ್ತು, ಆವಾಗ ಎಲ್ಲರೂ ಸತ್ಯ ಹೇಳ್ತಾ ಇದ್ರು, ಅಲ್ಲಿ ಕಳ್ತನ, ಸುಳ್ಳು, ಮೋಸ ಯಾವುದೂ ಇರಲಿಲ್ಲ। यहाँ कितना चोरी आदि करते हैं, ಇಲ್ಲಿ ಎಷ್ಟು ಕಳ್ತನ ಆದಿ ಮಾಡ್ತಾರೆ। ದುನಿಯಾ ಮೇ ತೋ ಏನಿದೆ ಪ್ರಪಂಚದಲ್ಲಿ, ಈ ಪ್ರಪಂಚದಲ್ಲಿ ಕಲಿಯುಗದಲ್ಲಿ ठगी भी ठगी है, ಮೋಸನೇ ಮೋಸ। ಒಂದು ಸೈಟನ್ನ ಎಷ್ಟು ಜನಕ್ಕೆ ಮಾರ್ತಾರೆ, इसको कहा ही जाता है, ಅದಕ್ಕೆ ಮೋಸದ ಪ್ರಪಂಚಕ್ಕೆ ಹೇಳಲಾಗುತ್ತೆ ಪಾಪ ಕಿ ದುನಿಯಾ, ದುಃಖ ಕಿ ದುನಿಯಾ। ಅದರದ್ದು ರಿಸಲ್ಟ್ ಏನು? ಪಾಪದ ಪ್ರಪಂಚ, ದುಃಖದ ಪ್ರಪಂಚ। सत्य को कहा जाता है सुख की दुनिया, ये है विशेष वैशाल्य सत्युग है। ये प्रपंच विकारी प्रपंच वैशाल्य सत्युग आगिदे शिवालय। बाप कितना अच्छी रीति बैठ समझाते हैं, ತಂದೆ ಎಷ್ಟು ಚೆನ್ನಾಗಿ ಕುಳಿತು ತಿಳಿಸ್ತಾರೆ। नाम भी कितना अच्छा है, ಭಗವಂತ ಕುಳಿತು ತಿಳಿಸುವ
ಆ ಸ್ಥಾನದ ಹೆಸರು ಎಷ್ಟು ಚೆನ್ನಾಗಿದೆ. ಏನು? ಬ್ರಹ್ಮ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. अब बाप आकर समझदार बनाते हैं. ಈಗ ತಂದೆ ಬಂದು ಎಷ್ಟು ಬುದ್ಧಿವಂತರನ್ನಾಗಿ ಮಾಡ್ತಾರೆ. कहते हैं इन विकारों को जीतो. ಎಷ್ಟು ಬುದ್ಧಿವಂತರನ್ನಾಗಿ ಮಾಡ್ತಾರೆ. ಹೇಳ್ತಾರೆ, ವಿಕಾರಗಳನ್ನು ಗೆಲ್ಲು. तुम ಜಗಜ್ಜೀತ್ ಬನೇಗೆ. ನೀನು ಜಗತ್ತಿಗೆ ಏನಾಗ್ಬಿಡ್ತೀಯ? ಮಾಲೀಕ ಆಗ್ಬಿಡ್ತೀಯ. ಮಾಯೆಯನ್ನು ಗೆಲ್ಲುವುದರಿಂದ ಜಗತ್ತನ್ನೇ ಗೆಲ್ಲುವಂಥವರು ಆಗ್ಬಿಡ್ತೀರ. ಈ ಕಾಮ ವಿಕಾರನೇ महाशत्रु है. बच्चे बुलाते भी इसलिए है. ಮಕ್ಕಳು ಕರೆಯೋದೂ ಭಗವಂತನನ್ನ ಇದಕ್ಕಾಗಿಯೇ. ಯಾವುದಕ್ಕಾಗಿ? ಹಮ್ಕೋ ಆಕರ್ ಗಾಡ್ ಗಾಡೆಸ್ ಬನಾವು. ನಮ್ಮನ್ನು ನೀವು ಬಂದು ದೇವಿ ದೇವತೆಗಳನ್ನಾಗಿ ಮಾಡಿ. बाप की यथार्थ महिमा तुम बच्चे ही जानते हो. ತಂದೆದು ಯಥಾರ್ಥ ಮಹಿಮೆ ಏನಿದೆ ಅದರ ಪ್ರತಿಯೊಂದು ಮಹಿಮೆಯ ಅರ್ಥ ನಮಗೆ ಗೊತ್ತಿದೆ. ಮೊನ್ನೇನು ಹೇಳಿದ್ರಲ್ಲ, ಸೋಮನಾಥ ಅಂದರೆ ಸೋಮರಸ ಕೊಡಿಸ್ತಾರೆ, ಜ್ಞಾನದಾನ ಕೊಡ್ತಾರೆ. ಮನುಷ್ಯ ತೋ ನಾ ಬಾಪ್ ಕೋ ಜಾನ್ತೆ ನಾ ಬಾಪ್ ಕಿ ಮಹಿಮಾ ಕೋ ಜಾನ್ತೆ. ಮನುಷ್ಯರಿಗೆ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾರೆ, ಆದರೆ ತಂದೆ ಬಗ್ಗೆ ಗೊತ್ತಿಲ್ಲ. ತಂದೆ ಜ್ಯೋತಿರ್ಬಿಂದು ಪರಂಧಾಮ ನಿವಾಸಿ ಅಂತ. ತಂದೆ ಮಹಿಮೆನೂ ಗೊತ್ತಿಲ್ಲ. ಎಷ್ಟು ಮಹಿಮೆ ಇದೆ ಒಂದಕ್ಕೂ ಅರ್ಥ ಗೊತ್ತಿಲ್ಲ. ಸೋಮನಾಥ, ರಾಮೇಶ್ವರ, ಗೋಪೇಶ್ವರ, ವಿಶ್ವೇಶ್ವರ ಒಂದಕ್ಕೂ ಅರ್ಥ ಗೊತ್ತಿಲ್ಲ. ತುಮ್ ಜಾನ್ತೆ ಹೋ, ನಿಮಗೆ ಗೊತ್ತಿದೆ ಬಾಬಾ ಯಾರಾಗಿದ್ದಾರೆ? ಪ್ಯಾರ್ ಕಾ ಸಾಗರ್ ಹೈ, ಪ್ರೀತಿಯ ಸಾಗರ. ನೆನ್ನೆನೆ ಬಾಬಾ ಎಷ್ಟು ಚೆನ್ನಾಗಿ ಹೇಳಿರಲ್ಲ ಗುರುವಾರ. ಪ್ರೀತಿಯ ಸಾಗರನನ್ನು ಸಹ ನೀವು ನಿಮ್ಮ ಸ್ನೇಹದ ತಂತಿಯಿಂದ ಬಂಧಿಸಿ ನಿಮ್ಮ ಮುಂದೆ ತರಿಸ್ಕೊಂಡ್ಬಿಡ್ತೀರ. बाप तुम बच्चों को इतना ज्ञान सुनाते हैं. यही ಪ್ರೀತಿಯ ಸಾಗರ. ಹೇಗೆ ಪ್ರೀತಿಯ ಸಾಗರ? ತಂದೆ ನೀವು ಮಕ್ಕಳಿಗೆ ಇಷ್ಟೊಂದು ಜ್ಞಾನ ತಿಳಿಸ್ತಾರೆ. ಯಹಿ ಉನ್ಕಾ ಪ್ಯಾರ್ ಹೇ, ಇದೇ ಅವ್ರದ್ದು ಪ್ರೀತಿಯಾಗಿದೆ. टीचर स्टूडेंट को पढ़ाते हैं ते स्टूडेंट क्या से क्या बन जाते हैं. ಟೀಚರ್ ಸ್ಟೂಡೆಂಟ್ಗೆ ಓದಿಸ್ತಾರೆ, ಸ್ಟೂಡೆಂಟು ಏನಿಂದ ಏನಾಗ್ತಾರೆ? ಸಾಧಾರಣ ಮನುಷ್ಯ ಡಾಕ್ಟರ್ ಆಗ್ಬಿಡ್ತಾನೆ, ಇಂಜಿನಿಯರ್ ಆಗ್ಬಿಡ್ತಾನೆ. तुम बच्चों को भी बाप जैसा प्यार का सागर बनना है. प्यार से कोई को भी समझाना है. ನೀವು ಮಕ್ಕಳು ಸಹ ತಂದೆಯ ರೀತಿ ಪ್ರೀತಿಯ ಸಾಗರರು ಆಗಬೇಕು. ಪ್ರೀತಿಯಿಂದ ಎಲ್ಲರಿಗೂ ನೀವು ತಿಳಿಸ್ಬೇಕು, ಯಾರಿಗಾದರೂ ತಿಳಿಸ್ಬೇಕು. ಬಾಪ್ ಕಹತೆ ಹೇ ತುಮ್ ಭಿ ಏಕ್ ದೋ ಕೋ ಪ್ಯಾರ್ ಕರೋ. ತಂದೆ ಹೇಳ್ತಾರೆ, ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ. ನಂಬರ್ 1 ಪ್ಯಾರ್ ಹೈ, ನಂಬರ್ 1 ಪ್ರೀತಿಯಾಗಿದೆ. ಬಾಪ್ ಕಾ ಪರಿಚಯ ದೋ, ಅವರಿಗೆ ತಂದೆಯ ಪ್ರೀತಿ ಪರಿಚಯವನ್ನು ಕೊಡಿ. ಇದು ನಂಬರ್ 1 ಪ್ರೀತಿ ಅಂತಾರೆ. ಆತ್ಮಗಳಿಗೆ, ಮನುಷ್ಯರಿಗೆ ತಂದೆಯ ಪರಿಚಯ ಕೊಡಿ. ತುಮ್ ಗುಪ್ತದಾನ ಕರ್ತೆ ಹೋ, ನೀವು ಗುಪ್ತದಾನ ಮಾಡ್ತೀರಿ. ಏಕ್ ದೋ ಕೆ ಲಿಯೆ ಗುಣಾವಿ ನಹಿ ರಹನಿ ಚಾಹಿಯೆ. ಬಾಬಾ ಹೇಳ್ತಾರೆ, ಪ್ರೀತಿ ಮಾಡು ಅಂದರೆ ಅರ್ಥ ಏನು? ಪರಸ್ಪರ ಆ ತಿರಸ್ಕಾರ, ದ್ವೇಷ ಇರಬಾರ್ದಾಗಿದೆ. ನಹಿ ತೋ, ಆ ಥರ ನಿಮ್ಮಲ್ಲಿ ತಿರಸ್ಕಾರ ದ್ವೇಷ ಇತ್ತು ಅಂದಾಗ ತುಮಕೋ ಭಿ ದಂಡೆ ಖಾನೆ ಪಡೆಂಗೆ, ನೀವು ಶಿಕ್ಷೆ ಪಡಿಬೇಕಾಗಿ ಬರುತ್ತೆ. ಕಿಸಿ ಕಾ ತಿರಸ್ಕಾರ ಕರೆಂಗೆ ತೋ ದಂಡೆ ಖಾಯೆಂಗೆ. ಯಾರನ್ನಾದರೂ ತಿರಸ್ಕಾರ ಮಾಡಿದ್ರಿ ಅಂದರೆ ಶಿಕ್ಷೆ ಪಡಿಸ್ತೀರಿ. ಪ್ರೀತಿ ಮಾಡು ಅಂದರೆ ಏನು? ತಿರಸ್ಕಾರ ಮಾಡದೇ ಇರೋದು. ಕಭಿ ಭಿ ಕಿಸಿ ಸೆ ನಫರತ್ ನಹಿ ರಖೋ, ತಿರಸ್ಕಾರ ನಹಿ ಕರೋ. ಎಂದು ಯಾರೊಂದಿಗೂ ತಿರಸ್ಕಾರ ಇಟ್ಕೊಳ್ಬೇಡಿ, ತಿರಸ್ಕಾರ ಮಾಡಬೇಡಿ. ದೇಹ ಅಭಿಮಾನ ಮೇ ಆನೆ ಸೆ, ದೇಹ ಅಭಿಮಾನದಲ್ಲಿ ಬರೋದ್ರಿಂದಲೇ ಪತಿತ್ ಬನೆ ಹೋ. ಬಾಪ್ ದೇಹಿ ಅಭಿಮಾನಿ ಬನಾತೆ ಹೈ ತೋ
ತಂದೆ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾರೆ ಅಂದಾಗ ತುಮ್ ಪಾವನ್ ಬಂತೆ ಹೋ, ನೀವು ಪಾವನರಾಗ್ತೀರಾ. ಸಬ್ಕೋ ಯಹಿ ಸಮಜಾವೋ, ಎಲ್ಲರಿಗೂ ಇದನ್ನೇ ತಿಳಿಸಿ. ಏನು ತಿಳಿಸ್ಬೇಕು? ಅಬ್ 84 का ಚಕ್ಕರ್ ಪೂರಾ ಹುವಾ, ಈಗ 84 ಜನ್ಮಗಳ ಚಕ್ರ ಪೂರ್ಣ ಆಯಿತು. जो सूर्यवंशी महाराजा महारानी थे वही फिर 84 जन्म लेते उतरते उतरते सब आकर फट पड़े हैं. ಯಾರು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಿದ್ರಿ ಅವರೇ 84 ಜನ್ಮ ಪಡೀತಾ ಪಡೀತಾ ಇಳೀತಾ ಇಳೀತಾ ಎಲ್ಲಿ ಬಂದು ಬಿದ್ದಿದ್ದೀರಾ? ನೆಲಕ್ಕೆ ಬಂದು ಬಿದ್ದಿದ್ದೀರಾ. अब बाप फिर से महाराज महारानी बना रहे हैं. ಈಗ ತಂದೆ ಪುನಃ ಪಟ್ಟಲ್ಲಿರೋರ್ನ ಮತ್ತೆ ಮಹಾರಾಜ ಮಹಾರಾಣಿ ಮಾಡ್ತಾ ಇದ್ದಾರೆ. ಬಾಪ್ ಸಿರ್ಫ್ कहते हैं, ಪಟ್ಟಿಂದ ಮಹಾರಾಜ ಮಹಾರಾಣಿ ಆಗ್ಲಿಕ್ಕಾಗಿ ಕೇವಲ ಇಷ್ಟು ಹೇಳ್ತಾರೆ, ಮಾಮೇಕಂ ಯಾದ್ ಕರೋ ತೋ ಪಾವನ್ ಬನ್ ಜಾಯೇಂಗೆ, ನನ್ನೊಬ್ಬನನ್ನು ನೆನಪು ಮಾಡಿ ಪಾವನರು ಆಗ್ಬಿಡ್ತೀರಾ. तुम बच्चों को रहम दिल बन सारा दिन, ನೀವು ಮಕ್ಕಳು ದಯಾ ಹೃದಯಿಯಾಗಿ ಇಡೀ ದಿನ ಸರ್ವಿಸ್ ಕೆ ಖ್ಯಾಲಾತ್ ಚಲಾನೆ ಚಾಹಿಯೆ, ಸರ್ವಿಸಿನ ವಿಚಾರ ನಡೆಸಬೇಕಾಗಿದೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಸೇವೆ ಮಾಡಬೇಕು. ಬಾಪ್ ಡೈರೆಕ್ಷನ್ ದೇತೆ ರಹತೆ ಹೇ ಮೀಠೆ ಬಚ್ಚೆ, ತಂದೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ, ಮಧುರ ಮಕ್ಕಳೇ. रहम दिल बन, जो बिचारी दुखी आत्माएं है उन दुखी आत्माओं को सुखी बनाओ. ದಯಾ ಹೃದಯಗಳಾಗಿ ಯಾರು ಬಡಪಾಯಿಗಳು ದುಃಖಿ ಆತ್ಮಗಳಾಗಿದ್ದಾರೆ ಆ ದುಃಖಿ ಆತ್ಮಗಳನ್ನು ಸುಖಿ ಆತ್ಮಗಳನ್ನಾಗಿ ಮಾಡಿ. ಉನ್ಹೇ ಪತ್ರ ಲಿಖನಾ ಚಾಹಿಯೆ ಬಹುತ್ ಶಾರ್ಟ್ ಮೇ, ಅವರಿಗೆ ಪತ್ರನೂ ಬರೀರಿ. ನಿಮಗೆ ಗೊತ್ತಿರೋರು ಗೊತ್ತಿಲ್ಲದಿರೋ ಇರೋರು. ಬಾಬಾ ಹೃದಯ ಪುಷ್ಪದಾದಿಯಿಂದ ಮಹಾರಾಜರಿಗೆ ಪತ್ರ ಬರ್ಸಿದ್ರು, ಆ ಥರ ಪತ್ರನೂ ಬರೀರಿ. ಉನ್ಹೇ ಲಿಖನಾ ಚಾಹಿಯೆ ಬಹುತ್ ಶಾರ್ಟ್ ಮೇ, ಬಾಪ್ ಕಹತೆ ಹೇ ಶಾರ್ಟ್ ಆಗಿ ಪತ್ರ ಬರೀಬೇಕು, ಅದರಲ್ಲಿ ಬರೀಬೇಕು. ತಂದೆ ಹೇಳ್ತಾರೆ, ಮುಜೆ ಯಾದ್ ಕರೋ ಅವ್ರ ವರ್ಷೇಕೋ ಯಾದ್ ಕರೋ. ಭಗವಂತ ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ. एक शिव बाबा की ही महिमा है. मनुष्य को बाप के महिमा का भी पता नहीं है. ಒಬ್ಬ ಶಿವಬಾಬನಿಗೇನೆ ಮಹಿಮೆ ಇರೋದು, ಮನುಷ್ಯರಿಗೆ ತಂದೆ ಮಹಿಮೆನೂ ಸಹ ಗೊತ್ತಿಲ್ಲ. ಹಿಂದಿ ಮೇ ಚಿಟ್ಟಿ ಲಿಖ್ ಸಕ್ತೆ ಹೋ, ಬಾಬಾ ಹೇಳ್ತಾರೆ ಹಿಂದಿನಲ್ಲೂ ಪತ್ರ ಬರಿಬೋದು. ಸರ್ವಿಸ್ ಕರ್ನೆ ಕಾ ಭಿ ಬಚ್ಚೋಂ ಕೋ ಹೌಸಲಾ ಚಾಹಿಯೆ, ಸರ್ವಿಸ್ ಮಾಡಲಿಕ್ಕಾಗಿನೂ ಮಕ್ಕಳಿಗೆ ಏನಿರಬೇಕಾಗಿದೆ, ಆ ಉಮಂಗ, ಉತ್ಸಾಹ, ಭರವಸೆ, ನಂಬಿಕೆ ಎಲ್ಲ ಇರಬೇಕಾಗಿದೆ. ನಾವು ಪತ್ರ ಬರೆದ್ಬಿಟ್ರೆ ಅವ್ರು ಬಂದ್ಬಿಡ್ತಾರಾ? ದೊಡ್ಡವರಿಗೆ ಮಹಾರಾಜನಿಗೆ ನಾನು ಪತ್ರ ಬರೆದ್ಬಿಟ್ರೆ ಬಂದ್ಬಿಡ್ತಾರಾ? ಬಹುತೈ जो आपघात करने बैठ जाते हैं उन्हें भी तुम्हें समझा सकते हो. ಅನೇಕರಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕೂರ್ತಾರೆ, ಅವ್ರಿಗೂ ನೀವು ತಿಳಿಸ್ಬೋದು. ಜೀವಘಾತ ಮಹಾಪಾಪ, ಜೀವಘಾತ ಆತ್ಮಹತ್ಯೆ ಅಲ್ಲ, ಶರೀರದ ಹತ್ಯೆ ಮಹಾಪಾಪ. ಅಭಿ ತುಮ್ ಬಚ್ಚೋಂ ಕೋ ಶ್ರೀಮತ್ ದೇನೆ ವಾಲಾ ಹೈ, ಈಗ ನೀವು ಮಕ್ಕಳಿಗೆ ಶ್ರೀಮತ ಕೊಡುವಂಥವರು ಶಿವ ಬಾಬಾ. ಓ ಹೈ ಶ್ರೀಮತ ಕೊಡೋರು, ಅವರಾಗಿದ್ದಾರೆ ಶ್ರೀ ಶ್ರೀ ಶಿವ ಬಾಬಾ. ಶ್ರೀ ಶ್ರೀ ಶಿವ ಬಾಬನಿಂದ ಶ್ರೀಮತ ತಗೊಂಡು ನಾವು ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಆಗ್ತೀವಿ. ತುಮಕೋ ಬನಾತೆ ಹೇ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ. ಶ್ರೀ ಶ್ರೀ ತೋ ಓ ಏಕಿ ಹೈ, ಎರಡು ಶ್ರೀ ಅವರೊಬ್ಬರಿಗೇನೆ. ಓ ಕಭಿ ಚಕ್ರ ಮೇ ಆತೆ ನಹಿ ಹೈ, ಅವರು ಈ ಚಕ್ರದಲ್ಲಿ ಬರೋದಿಲ್ಲ. ಬಾಕಿ ತುಮಕೋ ಶ್ರೀ ಕಾ ಟೈಟಲ್ ಮಿಲ್ತಾ ಹೈ, ಬಾಕಿ ನಿಮಗೆ ಈ ಚಕ್ರದಲ್ಲಿ ಶ್ರೀ ಟೈಟಲ್, ಶ್ರೇಷ್ಠರು ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಆ ಟೈಟಲ್ ಸಿಗುತ್ತೆ.
आजकल तो सबको श्री का टाइटल देते रहते हैं. ಈ ಸಮಯದಲ್ಲಿ ಎಲ್ಲರಿಗೂ ಶ್ರೀ ಸಾಮಾನ್ಯ, ಶ್ರೀಮತಿ, ಶ್ರೀಮಾನ್ ಎಲ್ಲರಿಗೂ ಶ್ರೀ ಟೈಟಲ್ ಕೊಡ್ತಾ ಇರ್ತಾರೆ. ಕಹಾ वो ನಿರ್ವಿಕಾರಿ, ಕಹಾ ये ವಿಕಾರಿ, ರಾತ್ ದಿನ್ ಕಾ ಫರಕ್ ಹೈ. ಎಲ್ಲಿ ಆ ಶ್ರೇಷ್ಠರು, ಎಲ್ಲಿ ಇಲ್ಲಿನ ಅಲ್ಲಿನ ನಿರ್ವಿಕಾರಿಗಳು, ಇಲ್ಲಿನ ವಿಕಾರಿಗಳು, ರಾತ್ರಿ ಹಗಲು ವ್ಯತ್ಯಾಸ ಇದೆ. ಇಲ್ಲೂ ಶ್ರೀ ಇಟ್ಕೊಂಡ್ಬಿಡ್ತಾರಲ್ವಾ. ಬಾಪ್ ರೋಜ್ ಸಮಜಾತೆ रहते हैं. ಏಕ್ ತೋ ತಂದೆ ಪ್ರತಿದಿನ ತಿಳಿಸ್ತಾ ಇರ್ತಾರೆ, ಒಂದಂತೂ ದೇಹಿ ಅಭಿಮಾನಿ ಬನು, ಆತ್ಮ ಅಭಿಮಾನಿಯಾಗಿ. ಇನ್ನೊಂದು ಸಬ್ಕೋ ಪೈಗಾಮ್ ಪಹುಂಚಾವು, ಎಲ್ಲರಿಗೂ ಸಂದೇಶ ತಲುಪಿಸಿ. ಯಾಕೆ ಎಲ್ಲರಿಗೂ ಸಂದೇಶ ತಲುಪಿಸ್ಬೇಕು? ಪೈಗಂಬರ್ಗೆ ಬಚ್ಚೆ ತುಂಬಿ ಹೋ, ಪೈಗಂಬರನ ಮಕ್ಕಳು ನೀವು ಸಹ ಆಗಿದ್ದೀರಿ. सर्व का सद्गति दाता एक ही है, बाकी धर्म स्थापक को गुरु तोड़े ही कहेंगे. ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ, ಬಾಕಿ ಧರ್ಮಸ್ಥಾಪಕರಿಗೆ ಗುರು ಅಂತ ಹೇಳ್ತಾರ, ಸದ್ಗತಿ ಕೊಡುವ ಗುರು ಅಂತ ಹೇಳ್ತಾರ, ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಗುರು ಅಂತ ಹೇಳ್ತಾರ. सदगति करने वाला है ये एक. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सार. किसी से भी घृणा व नफरत नहीं करनी है. ಯಾರೊಂದಿಗೂ ಸಹ ತಿರಸ್ಕಾರ ಇಡಬಾರ್ದು. रहम दिल बन दुखी आत्माओं को सुखी बनाने की सेवा करनी है. ದಯಾ ಹೃದಯಗಳಾಗಿ ದುಃಖಿ ಆತ್ಮಗಳನ್ನು ಸುಖಿ ಮಾಡುವ ಸೇವೆ ಮಾಡಬೇಕು. ಬಾಪ್ ಸಮಾನ್ ಮಾಸ್ಟರ್ ಪ್ಯಾರ್ ಕಾ ಸಾಗರ್ ಬನ್ನ ಹೇ. ತಂದೆಯ ಸಮಾನ ಮಾಸ್ಟರ್ ಪ್ರೀತಿಯ ಸಾಗರರು ಆಗಬೇಕು. ಎರಡನೇದು ಭಗವಾನ್ ಕೆ ಹಮ್ ಬಚ್ಚೆ ಹೇ, ಭಗವಂತನಿಗೆ ನಾವು ಮಕ್ಕಳಾಗಿದ್ದೀವಿ. ಇಸಿ ನಶೆ ವ ಖುಷಿ ಮೇ रहना है, ಇದೇ ನಶೆ ಮತ್ತು ಖುಷಿಯಲ್ಲಿ ಇರಬೇಕು. ಕಭಿ ಮಾಯಾ ಕೆ ಉಲ್ಟೆ ಸಂಗ ಮೇ ನಹಿ ಜಾನಾ ಹೇ, ಎಂದು ಮಾಯೆಯ ಉಲ್ಟಾ ಸಂಘದಲ್ಲಿ, ತಪ್ಪಾದ ಸಂಘದಲ್ಲಿ ಹೋಗಬಾರ್ದು. ದೇಹಿ ಅಭಿಮಾನಿ ಬನ್ಕರ್ ಜ್ಞಾನ ಕಿ ಧಾರಣಾ ಕರ್ನಿ ಹೈ, ಆತ್ಮ ಅಭಿಮಾನಿಯಾಗಿ ಜ್ಞಾನದ ಧಾರಣೆ ಮಾಡಬೇಕು. वरदान बाप समान वरदानी बन, हर एक को दिल को आराम देने वाले ಮಾಸ್ಟರ್ ದಿಲಾರಾಮ್ ಭವ. ತಂದೆಯ ಸಮಾನ ವರದಾನಿಯಾಗಿ ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮ ಕೊಡುವಂಥವರು ಮಾಸ್ಟರ್ ದಿಲಾರಾಮ್ ಆಗಿ. जो बाप समान वरदानी मूर्त बच्चे हैं, वो कभी किसी की कमजोरी को नहीं देखते हैं. ಯಾರು ತಂದೆಯ ಸಮಾನ ವರದಾನ ಮೂರ್ತಿ ಆಗಿದ್ದಾರೆ, ಅವರು ಎಂದೂ ಯಾರ್ದು ಬಲಹೀನತೆಯನ್ನು ನೋಡೋದಿಲ್ಲ. वो सबके ऊपर रहम दिल होते हैं, ಅವರು ಎಲ್ಲರ ಮೇಲೆ ದಯಾ ಹೃದಯಿ ಆಗಿರ್ತಾರೆ. ತಂದೆಯ ಸಮಾನ ವರದಾನ ಮೂರ್ತಿ ಆಗಿರೋರು. जैसे बाप किसी की कमजोरियां दिल पर नहीं रखते, ಹೇಗೆ ತಂದೆ ಯಾರ್ದು ಬಲಹೀನತೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ऐसे वरदानी बच्चे भी किसी की कमजोरी दिल में धारण नहीं करते. ಅದೇ ರೀತಿ ವರದಾನಿ ಮಕ್ಕಳು ಸಹ ಯಾರ್ದು ಬಲಹೀನತೆ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. वो हर एक की दिल को आराम देने वाले ಮಾಸ್ಟರ್ ದಿಲಾರಾಮ್ ಹೋತೆ ಹೇ, ಅವರು ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮ ಕೊಡುವಂತಹ ಮಾಸ್ಟರ್ ದಿಲಾರಾಮ ಆಗ್ತಾರೆ. इसलिए साथी हो या प्रजा सभी उनका गुणगान करते हैं. ಆದ್ದರಿಂದ ನಿಮ್ಮ ಜೊತೆಯಲ್ಲಿರುವಂಥವರು
ಜೊತೆಗಾರರು ಅಥವಾ ಪ್ರಜೆಗಳು ಎಲ್ಲರೂ ನಿಮ್ಮ ಗುಣಗಾನ ಮಾಡ್ತಾರೆ. ಸಭಿ ಕೆ ಅಂದರ್ ಸೆ ಯಹಿ ಆಶೀರ್ವಾದ್ ನಿಕಲ್ತಿ ಹೈ. ಎಲ್ಲರ ಹೃದಯದಿಂದ ನಿಮಗಾಗಿ ಇದೇ ಆಶೀರ್ವಾದ ಹೊರಡುತ್ತೆ. ಏ ಹಮಾರೆ ಸದಾ ಸ್ನೇಹಿ ಸಹಯೋಗಿ ಹೈ. ಇವರು ನಮಗೆ ಸದಾ ಸ್ನೇಹಿ ಆಗಿದ್ದಾರೆ, ಸದಾ ಸಹಯೋಗಿ ಆಗಿದ್ದಾರೆ. ಸ್ಲೋಗನ್: ಸಂಗಮ್ ಯುಗ್ ಪರ್ ಶ್ರೇಷ್ಠ ಆತ್ಮ ವೋ ಹೈ. ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮ ಅವರಾಗಿದ್ದಾರೆ. ಯಾರು? ಜೋ ಸದಾ ಬೇಫಿಕರ್ ಬಾದಶಾ ಹೈ. ಯಾರು ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿದ್ದಾರೆ. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯಗಳು. ಜ್ಞಾನಿ ತು ಆತ್ಮ ಬಚ್ಚೋಂ ಕಿ ಭೂಲ್ ಹೋನೆ ಸೆ. ಜ್ಞಾನಿ ತು ಆತ್ಮಂದು ತಪ್ಪು ಆಗೋದ್ರಿಂದ, ಜ್ಞಾನಿ ತು ಆತ್ಮ ತಪ್ಪು ಮಾಡ್ತಾರೆ, ಪಾಪ ಮಾಡ್ತಾರೆ ಅಂದಾಗ 100 ಗುಣ ದಂಡ, 100ರಷ್ಟು ಶಿಕ್ಷೆ. ಬೇರೆ ಮನುಷ್ಯರಿಗೆ, ಅಜ್ಞಾನಿಗಳಿಗೆ 1ಕ್ಕೆ 1ರಷ್ಟು, ಜ್ಞಾನಿ ಆತ್ಮಗಳಿಗೆ 1ಕ್ಕೆ 100ರಷ್ಟು. इस अविनाशी ज्ञान यज्ञ में आए साक्षात परमात्मा का हाथ लेकर फिर कारणे अकारणे अगर उनसे विकर्म हो जाता है तो उसकी सजा बहुत भारी है. ಈ ಅವಿನಾಶಿ ಯಜ್ಞದಲ್ಲಿ ಬಂದು ಸಾಕ್ಷಾತ್ ಪರಮಾತ್ಮನ ಕೈ ಹಿಡ್ಕೊಂಡು ನಂತರ ಯಾವುದೋ ಕಾರಣ ಅಕಾರಣದಿಂದ ಒಂದು ವೇಳೆ ಅವರಿಂದ ವಿಕರ್ಮ ಆಯಿತು ಅಂದಾಗ ಅದರದ್ದು ಶಿಕ್ಷೆ ಬಹಳ ದೊಡ್ಡದಿದೆ. ಜೈಸೆ ಜ್ಞಾನ ಲೇನೆ ಸೆ ಉನ್ಕೋ 100 ಗುಣ ಫಾಯ್ದಾ ಹೈ, वैसे ज्ञान लेते कोई भूल हो जाती है तो 100 ಗುಣ ದಂಡ भी है. ಹೇಗೆ ಜ್ಞಾನ ಪಡೆಯೋದ್ರಿಂದ ಅವರಿಗೆ 100ರಷ್ಟು ಲಾಭ ಇದೆ, ಅದೇ ರೀತಿ ಜ್ಞಾನ ಪಡೆದು ಯಾವುದಾದ್ರೂ ತಪ್ಪು ಮಾಡಿದ್ರು, ತಪ್ಪಾಯಿತು ಅಂದರೆ ಅದಕ್ಕೂ 100ರಷ್ಟು ಶಿಕ್ಷೆನೂ ಇದೆ. ಇಸ್ಲಿಯೇ ಆದ್ದರಿಂದ ಏನು ಹೇಳ್ತಾರೆ, ಬಹುತ್ ಖಬರ್ದಾರಿ ರಖನಿ ಹೈ, ಬಹಳ ಎಚ್ಚರಿಕೆ ಇಟ್ಕೋಬೇಕು. ಭೂಲ್ ಕರ್ತೆ रहेंगे तो ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅಂದಾಗ, ತಪ್ಪುಗಳನ್ನು ಮಾಡ್ತಾನೇ ಇರ್ತೀವಿ ಅಂದಾಗ ಕಮ್ಜೋರ್ ಪಡ್ತೆ रहेंगे, ಬಲಹೀನರಾಗ್ಬಿಡ್ತೀರ. इसलिए छोटी बड़ी भूल को पकड़ते रहो, आइंदे के लिए, आगे के लिए परीक्षण कर चलते चलो. ಅದರಿಂದ ಬಾಬಾ ಹೇಳ್ತಾರೆ, ಚಿಕ್ಕದಾಗಲಿ ದೊಡ್ಡದಾಗಲಿ ಆ ತಪ್ಪುಗಳನ್ನು ಗುರುತಿಸ್ತಾ ಹೋಗಿ, ಪಕಡ್ನ ಅಂದರೆ ಗುರುತಿಸ್ತಾ ಹೋಗಿ, ಮುಂದಕ್ಕಾಗಿ ಏನು ಚೆಕಿಂಗ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ತಾ ಹೋಗಿ. देखो जैसे समझदार बड़ा आदमी बुरा काम करता है तो उनके लिए बड़ी सजा है. ಹೇಗೆ ನೋಡಿ, ಬಹಳ ಬುದ್ಧಿವಂತರು, ದೊಡ್ಡ ಮನುಷ್ಯರು, ದೊಡ್ಡ ಪೋಸ್ಟಲ್ಲಿ ಇದ್ದಾರೆ, ಅವ್ರು ಕೆಟ್ಟ ಕೆಲಸ ಮಾಡಿದ್ರು ಅಂದರೆ ಅವರಿಗಾಗಿ ದೊಡ್ಡ ಶಿಕ್ಷೆ. और जो नीचे गिरा हुआ आदमी है कुछ बुरा काम करता है तो उनके लिए इतनी सजा नहीं है. ಯಾರು ಕೆಟ್ಟ ಮನುಷ್ಯ ಕೆಳಕ್ಕೆ ಬಿದ್ದಿದ್ದಾರೆ ಅವರಿಗೆ ಅಷ್ಟು ಶಿಕ್ಷೆ ಇಲ್ಲ. ದೊಡ್ಡ ಮನುಷ್ಯ, ದೊಡ್ಡ ಪೋಸ್ಟಲ್ಲಿ ಇದ್ದಾನೆ, ಬುದ್ಧಿವಂತ, ಅವನು ತಪ್ಪು ಮಾಡಿದ್ರೆ ಅವನಿಗೆ ಬಹಳ ದೊಡ್ಡ ಶಿಕ್ಷೆ. अभी तुम परमात्मा के बच्चे कहलाते हो तो इतने ही तुमको दैवी गुण धारण करने हैं. ಈಗ ನೀವು ಪರಮಾತ್ಮನಿಗೆ ಮಕ್ಕಳು ಅಂತ ಹೇಳ್ಕೊಳ್ತೀರಾ ಅಂದಾಗ ಇಷ್ಟೇ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು.
ಸಚ್ಚೆ ಬಾಪ್ ಕೆ ಪಾಸ್ ಆತೆ ಹೋತೋ, ಸತ್ಯವಾದ ತಂದೆ ಬಳಿಗೆ ಬರ್ತೀರಾ ಅಂದಾಗ ಸಚ್ಚಾ ಹೋಕರ್ ರಹನಾ ಹೈ, ಸತ್ಯವಂತರಾಗಿ ಇರಬೇಕು. ಎರಡನೇದು, ಲೋಗ್ ಕಹತೆ ಹೈ ಪರಮಾತ್ಮ ಜಾನಿ ಜಾನನಹಾರ್. अब ಜಾನಿ ಜಾನನಹಾರ್ का अर्थ ये नहीं है कि ಪ್ರಪಂಚದವರು ಮನುಷ್ಯರು ಹೇಳ್ತಾರೆ ಪರಮಾತ್ಮ ಜಾನಿ ಜಾನನಹಾರ್, ಎಲ್ಲ ಅವರಿಗೆ ಗೊತ್ತಿದೆ. ಈಗ ಜಾನಿ ಜಾನನಹಾರ್ ಅರ್ಥ ಇದಲ್ಲ. ಯಾವುದು? ಸಬ್ಕು ದಿಲೋಂಕು ಜಾನನ, ಎಲ್ಲರ ಹೃದಯಗಳನ್ನು ತಿಳಿದುಕೊಳ್ಳೋದು. ಪರಂತು ಸೃಷ್ಟಿ ರಚನಾ ಕೆ ಆದಿ ಮಧ್ಯ ಅಂತಕೋ ಜಾನ್ನೆ ವಾಲ. ಜಾನಿ ಜಾನನಹಾರ್ ಅಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಅಂದ್ರೆ ಸೃಷ್ಟಿ ರಚನೆಯ ಆದಿ ಮಧ್ಯ ಅಂತ್ಯ ತಿಳ್ಕೊಂಡಿದ್ದಾರೆ, ಗೊತ್ತಿದೆ. ಬಾಕಿ ಐಸೆ ನಹಿ, ಪರಮಾತ್ಮ रचता पालन करता और संहार करता है, तो इसका मतलब ये है कि परमात्मा पैदा करता है, खिलाता है और मारता है. ಬಾಬಾ ಹೇಳ್ತಾರೆ ಬಾಕಿ ಈ ರೀತಿ ಅಲ್ಲ, ಪರಮಾತ್ಮ ರಚಯಿತ ಪಾಲನಕರ್ತ ಮತ್ತು ಸಂಹಾರಕರ್ತ ಎರಡು ಹೇಳ್ತಾರೆ. ಇದರ ಅರ್ಥ ಇದಲ್ಲ. ಪರಮಾತ್ಮ ಜನ್ಮನೂ ಕೊಡ್ತಾರೆ, ಪಾಲನೆನೂ ಕೊಡ್ತಾರೆ, ಮತ್ತೆ ಸಾಯಿಸ್ತಾರೆ, ವಿನಾಶನೂ ಮಾಡ್ತಾರೆ. ಈ ಮಾತಿಲ್ಲ. ಲೌಕಿಕದಲ್ಲೇ ಜನ್ಮ ಕೊಡ್ತಾರೆ, ಪಾಲನೆ ಕೊಡ್ತಾರೆ, ಸಾಯಿಸ್ತಾರ. मनुष्य अपने कर्मों के हिसाब किताब से जन्म लेते, इसका मतलब ये नहीं कि परमात्मा बैठ उनको उनके बुरे संकल्प और अच्छे संकल्प को जानेगा. ಮನುಷ್ಯರು ತಮ್ಮ ಕರ್ಮಗಳಿಂದ ಲೆಕ್ಕಾಚಾರದಿಂದ ಜನ್ಮ ಪಡೀತಾರೆ. ಇದರ ಅರ್ಥ ಇದಲ್ಲ. ಪರಮಾತ್ಮ ಕುಳಿತು ಅವರಿಗೆ ಕೆಟ್ಟ ಸಂಕಲ್ಪ ಮತ್ತು ಒಳ್ಳೆ ಸಂಕಲ್ಪಗಳನ್ನು, ಅವ್ರದ್ದು ಒಳ್ಳೆ ಸಂಕಲ್ಪ ಕೆಟ್ಟ ಸಂಕಲ್ಪಗಳನ್ನು ತಿಳ್ಕೊಳ್ತಾರೆ. वो तो जानता है कि ಅಜ್ಞಾನಿयों के दिल में क्या चलता रहेगा. ಅವರಿಗೆ ಇದು ಗೊತ್ತಿರುತ್ತೆ, ಅಜ್ಞಾನಿಗಳ ಮನಸ್ಸಿನಲ್ಲಿ ಏನು ವಿಚಾರ ನಡೀತಾ ಇರುತ್ತೆ. ಸಾರಾ ದಿನ್ ಏನ್ ನಡೀತಾ ಇರುತ್ತೆ? ಸಾರಾ ದಿನ್ ಮಾಯಾವಿ ಸಂಕಲ್ಪ ಚಲ್ತೆ ಹೋಂಗೆ. ಇಡೀ ದಿನ ಅವರ ಮನಸ್ಸಿನಲ್ಲಿ ಮಾಯಾವಿ ಸಂಕಲ್ಪಗಳು, ಈ ಮಾಯಾವಿ ಪ್ರಪಂಚದ್ದು ನಡೀತಾ ಇರುತ್ತೆ. ಅವ್ರ ಜ್ಞಾನಿಗೆ ಅಂದರ್, ಜ್ಞಾನಿಗಳ ಒಳಗೆ ಶುದ್ಧ ಸಂಕಲ್ಪ ಚಲ್ತೆ रहेंगे, ಶುದ್ಧ ಸಂಕಲ್ಪಗಳು ನಡೀತಾ ಇರುತ್ತವೆ. ಬಾಕಿ ಏಕ್ ಸಂಕಲ್ಪ ಕೋ बैठ तोड़े ही रीड करेगा. ಜಾನಿ ಜಾನನಹಾರ್ ಅಂದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಆ ಒಳಗಿನ ಸಂಕಲ್ಪಗಳನ್ನು ಕುಳಿತು ರೀಡ್ ಮಾಡ್ತಾರ, ಓದ್ತಾರ. ಬಾಕಿ ಪರಮಾತ್ಮ ಜಾನ್ತಾ ಹೈ ಅಬ್ ತೋ ಕಿತನಿ ಸಬ್ಕಿ ಆತ್ಮ ದುರ್ಗತಿ ಕೋ ಪಹುಂಚಿ ಹುಯಿ ಹೈ. ಬಾಕಿ ಪರಮಾತ್ಮನಿಗೆ ಗೊತ್ತಿದೆ, ಈಗಂತೂ ಎಲ್ಲ ಆತ್ಮಗಳು ದುರ್ಗತಿಯನ್ನು ತಲುಪಿದ್ದಾರೆ. ಉನೋಂಕಿ ಸದ್ಗತಿ ಕೈಸೆ ಹೋನಿ ಹೈ, ಅವ್ರಿಗೆ ಸದ್ಗತಿ ಹೇಗಾಗಬೇಕು. ಈ ಸಾರಿ ಪಹಚಾನ್ ಜಾನಿ ಜಾನನಹಾರ್ ಕೋ ಹೈ. ಈ ಇಡೀ ಏನು ಜ್ಞಾನ ಜಾನಿ ಜಾನನಹಾರ್ಗೆ ಇದೆ. अब मनुष्य को कर्म भ्रष्ट बने हैं, उनको श्रेष्ठ कर्म कराना सिखलाना और उनको ಬಾಬಾ ಹೇಳ್ತಾರೆ ಮನುಷ್ಯರು ಯಾರು ಕರ್ಮ ಭ್ರಷ್ಟರು ಆಗ್ಬಿಟ್ಟಿದ್ದಾರೆ ಅವರಿಗೆ ಶ್ರೇಷ್ಠ ಕರ್ಮ ಮಾಡಿಸ್ಬೇಕು, ಕಲಿಸ್ಬೇಕು. ಮತ್ತು ಅವರನ್ನು ಶ್ರೇಷ್ಠ ಕರ್ಮ ಅವರಿಂದ ಮಾಡಿಸ್ಬೇಕು, ಅವರಿಗೆ ಕಲಿಸ್ಬೇಕು ಮತ್ತು ಅವರನ್ನು ಕರ್ಮ ಬಂಧನಸೆ ಚುಟ್ಕಾರ ದೇನ, ಕರ್ಮ ಬಂಧನಗಳಿಂದ ಅವರನ್ನು ಬಿಡುಗಡೆ ಮಾಡಿಸ್ಬೇಕು. ಏ ಪರಮಾತ್ಮ ಜಾನ್ತಾ ಹೈ, ಇದು ಪರಮಾತ್ಮನಿಗೆ ಗೊತ್ತಿರೋದು. ಪರಮಾತ್ಮ कहता है मुझ रचता और मेरी रचना के आदि मध्य अंत की ये सारी नॉलेज को मैं जानता हूँ. ಪರಮಾತ್ಮ ಹೇಳ್ತಾರೆ ನಾನು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಈ ಇಡೀ ಜ್ಞಾನ ನನಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ ನಾನು ಈ ಜ್ಞಾನ, ಈ ಪರಿಚಯ ಮಕ್ಕಳಿಗೆ ಕೊಡ್ತಾ ಇದ್ದೀನಿ, ರಚಯಿತ ಮತ್ತು ರಚನೆಯ ಪರಿಚಯ.
अब तुम बच्चों को उस बाप की निरंतर याद में रहना. ಈಗ ನೀವು ಮಕ್ಕಳು ಆ ತಂದೆಯ ನೆನಪಿನಲ್ಲಿ ನಿರಂತರ ನೆನಪಿನಲ್ಲಿ ಇರಬೇಕು. ತभी ಆಗ್ಲೇ ಸರ್ವ ಪಾಪೋं से मुक्त होंगे. ಎಲ್ಲ ಪಾಪಗಳಿಂದ ಮುಕ್ತರು ಆಗ್ತೀರಿ. ಅರ್ಥಾತ್ अमर लोक में जाएंगे. अब इस जानने को ही ಬಾಬಾ ಹೇಳ್ತಾರೆ, ಪಾಪಗಳಿಂದ ಮುಕ್ತರಾಗ್ತೀರಿ, ಅಮರ ಲೋಕಕ್ಕೆ ಹೋಗ್ತೀರಿ. ಈಗ ಇದನ್ನು ತಿಳ್ಕೊಳ್ಳುವಂಥವರೇ ಜಾನಿ ಜಾನನಹಾರ್ ಕತೆ ಹೇ. ಅವರಿಗೆ ಜಾನಿ ಜಾನನಹಾರ್ ಅಂತ ಹೇಳ್ತಾರೆ. अच्छा, ओम शांति. अव्यक्त इशारे. सत्यता और सभ्यता रूपी कल्चर को अपनाओ. ಸತ್ಯತೆ ಮತ್ತು ಸಭ್ಯತಾ ರೂಪಿ ಸಂಸ್ಕೃತಿಯನ್ನು ಧಾರಣೆ ಮಾಡಿ. कभी भी सत्यता को छोड़ करके सत्यता को सिद्ध नहीं करना. ಎಂದೂ ಸಹ ಸತ್ಯತೆಯನ್ನು ಬಿಡಬಾರ್ದು. ಒಂದು ಇನ್ನೊಂದು ಸತ್ಯತೆಯನ್ನು ಸಿದ್ಧನೂ ಮಾಡಬಾರ್ದು. ಸತ್ಯತಾ ಕಿ ನಿಶಾನಿ ಹೈ. ಸತ್ಯತೆಯ ಗುರುತಾಗಿದೆ ನಿರ್ಮಾಣತಾ, नम्रते. ये निर्माणता निर्माण का कार्य सहज करती है. ಈ ನಿರ್ಮಾಣತೆ ನಮ್ರತೆ ನಮ್ಮಿಂದ ನಿರ್ಮಾಣದ ಕಾರ್ಯ ಸಹಜವಾಗಿ ಮಾಡಿಸುತ್ತೆ. जब तक निर्माण नहीं बने तब तक निर्माण नहीं कर सकते. ಎಲ್ಲಿಯ ತನಕ ನಮ್ರರು ಆಗೋದಿಲ್ಲ ಅಲ್ಲಿಯ ತನಕ ನಿರ್ಮಾಣ ಸ್ಥಾಪನೆ ಕಾರ್ಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ज्ञान की शक्ति शांति और प्रेम है. ಜ್ಞಾನದ ಶಕ್ತಿ ಶಾಂತಿ ಮತ್ತು ಪ್ರೀತಿಯಾಗಿದೆ. ಅಜ್ಞಾನ ಕಿ ಶಕ್ತಿ, ಅಜ್ಞಾನದಲ್ಲೂ ಒಂದು ಶಕ್ತಿ ಇದೆ. ರಾವಣನಿಗೂ ಶಕ್ತಿ ಇತ್ತು. ಅಜ್ಞಾನದ ಶಕ್ತಿ क्रोध को बहुत अच्छी तरह से संस्कार बना लिया. ಅಜ್ಞಾನದ ಶಕ್ತಿ ಕ್ರೋಧವನ್ನು ಬಹಳ ಚೆನ್ನಾಗಿ ತನ್ನ ಸಂಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಸಂಸ್ಕಾರ ಮಾಡಿಕೊಂಡು ನಂತರ ಯೂಸ್ ಬಿ ಕರ್ತೆ ರಹತೆ ಹೋ. ಇದೆ ಅಂದರೆ ಯೂಸ್ ಮಾಡ್ದಿರ ಇರ್ತೀವ. ಮೊನ್ನೆನೂ ಬಾಬಾ ಹೇಳಿದ್ರಲ್ಲ, ಏನು ಸಮಾವೇಶ ಆಗಿದೆ ಒಳಗೆ ಅದು ತಾನಾಗಿ ಆಚೆ ಕಾಣಿಸುತ್ತೆ. ಬಾಬಾ ಹೇಳ್ತಾರೆ, ಒಳ್ಳೆ ಸಂಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಅದನ್ನ ಸಮಯ ಬಂದಾಗ ಯೂಸು ಮಾಡ್ತಾರೆ. ಫಿರ್ ಮಾಫಿ ಬಿ ಲೇತೆ ರಹತೆ ಹೋ. ಬಾಬಾ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ, ಬಾಬಾ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ, ಕ್ಷಮಿಸ್ಬಿಡು ಕ್ಷಮಿಸ್ಬಿಡು, ಕ್ಷಮೆನೂ ತಗೊಳ್ತಾ ಇರ್ತಾರೆ. ऐसे अब हर गुण को, हर ज्ञान की बात को संस्कार रूप में बनाओ. ಹೇಗೆ ಕೋಪನ ಸಂಸ್ಕಾರ ಮಾಡ್ಕೊಂಡ್ರಿ ಯೂಸ್ ಮಾಡ್ತೀರಾ, ಇಲ್ಲಿ ತನಕ ಯೂಸ್ ಮಾಡ್ತೀರಾ, ಅದೇ ರೀತಿ ಪ್ರತಿಯೊಂದು ಗುಣವನ್ನು, ಪ್ರತಿಯೊಂದು ಜ್ಞಾನದ ಮಾತನ್ನು ಸಂಸ್ಕಾರ ರೂಪ ಮಾಡ್ಕೊಳ್ಳಿ. ತೋ ಅಲ್ಲಿ ಕೋಪನ ಸಂಸ್ಕಾರ ಮಾಡ್ಕೊಂಡ್ವಿ, ಸಮಯದಲ್ಲಿ ಕೋಪನ ಯೂಸ್ ಮಾಡ್ತೀವಿ. ಇಲ್ಲಿ ಗುಣಗಳನ್ನು, ಜ್ಞಾನವನ್ನು ಸಂಸ್ಕಾರ ಮಾಡ್ಕೊಳ್ಳಿ. ಆಗ ಸಭ್ಯತಾ ಆತಿ ಜಾಯೇಗಿ. ಸಭ್ಯತೆ ತಾನಾಗಿ ಬರ್ತಾ ಹೋಗುತ್ತೆ. ಅಚ್ಚಾ, ಓಂ ಶಾಂತಿ.